ಸೊ IUPAC ನೇಮ್ ಡಿಸ್ಕಸ್ ಮಾಡ್ಕೊಂಡು ತೊಗೊಂಡು ಈ ಎಕ್ಸಾಂಪಲ್ಸ್ ಇದ್ದು ಒಂದೊಂದು ಈಗ ಡಿಸ್ಕಸ್ ಮಾಡ್ಕೊಂಡು ತೊಗೊಂಡು CH3Cl ಇದು ಅಂತೂ ಅಗದಿ ಸರಳ. ಇದು ಕಾಮನ್ ನೇಮ್ ಮೀಥೈಲ್ ಕ್ಲೋರೈಡ್ ಬಿಕಾಸ್ ಮೀಥೈಲ್ ಕ್ಲೋರೈಡ್. ಮೀಥೇನ್ ಅಂದ್ರೆ CH4, CH3 ಅಂದ್ರೆ ಮೀಥೈಲ್. ಈಗ C2H6 ಅಂದ್ರೆ ಈಥೇನ್, C2H5 ಅಂದ್ರೆ ಈಥೈಲ್, C3H8 ಅಂದ್ರೆ ಪ್ರೋಪೇನ್, C3H7 ಅಂದ್ರೆ ಪ್ರೊಪೈಲ್. ಇದು ಗೊತ್ತಾದ ನಿಮ್ಗೆ? ಇದು ಮೀಥೈಲ್ ಕ್ಲೋರೈಡ್, ಇದು ಕಾಮನ್ ನೇಮ್. IUPAC ನೇಮ್ ಅಂದ್ರೆ ಇಲ್ಲಿ ನೀವು ರೂಲ್ಸ್ ಫಾಲೋ ಮಾಡಬೇಕು, ಸ್ವಲ್ಪ ಲಕ್ಷ ಕೊಟ್ಟು ಇಲ್ಲಿ ಕೇಳಿ. ಅಗದಿ ಸರಳ ಎಕ್ಸಾಂಪಲ್ ಐತಿ. IUPAC name can be divided into 3 parts: root word, prefix, suffix. ಇದು ಗೊತ್ತಾ ನೀವು? ರೂಟ್ ವರ್ಡ್, ಪ್ರಿಫಿಕ್ಸ್, ಸಫಿಕ್ಸ್. ರೂಟ್ ವರ್ಡ್ ಅಂದ್ರೆ ಆ ಪೇರೆಂಟ್ ಚೈನ್ ಒಳಗೆ ಎಷ್ಟು ಕಾರ್ಬನ್ ಅದಾವ ಅದು ರೂಟ್ ವರ್ಡ್. ಈಗ ಪೇರೆಂಟ್ ಇದು ಇರೋದು ಒಂದು ಕಾರ್ಬನ್ ಐತಿ, ಸೊ ಇದು ಪೇರೆಂಟ್ ಚೈನ್. ಒಂದು 7-8 ಇದ್ದು ಬ್ರಾಂಚ್ ಆಗಿದ್ದು ಅಂದ್ರೆ ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ಬೇಕು. ಇರೋದು ಒಂದು ಕಾರ್ಬನ್ ಅದ ನಮ್ದು ಪೇರೆಂಟ್ ಚೈನ್. ಈಗ ಸೊ ರೂಟ್ ವರ್ಡ್ ಅಂದ್ರೆ ಏನು, ಎಷ್ಟು ಕಾರ್ಬನ್ ಅದಾವ ಪೇರೆಂಟ್ ಚೈನ್ ಒಳಗೆ ಅದು ಅದ್ರ ಮೇಲೆ ಹೋಗುತ್ತೆ. ಪೇರೆಂಟ್ ಚೈನ್ ಒಳಗೆ ಒಂದ ಕಾರ್ಬನ್ ಇತ್ತಂದ್ರೆ ಮಿತ್, MYTH ಅಲ್ಲ, METH. ಪೇರೆಂಟ್ ಚೈನ್ ಒಳಗೆ 2 ಕಾರ್ಬನ್ ಇದ್ರೆ ಇತ್. ಪೇರೆಂಟ್ ಚೈನ್ ಒಳಗೆ 3 ಕಾರ್ಬನ್ ಇದ್ರೆ ಪ್ರೋಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ನಾನ್, ಡೆಕ್. ಇದು ರೂಟ್ ವರ್ಡ್. ಈಗ ನೀವು ಹೇಳಿ ಪೇರೆಂಟ್ ಚೈನ್ ಅಂದ್ರೆ ಈಗ ನಮ್ದು ಇದ್ರೊಳಗೆ ಎಷ್ಟು ಕಾರ್ಬನ್ ಅದಾವ? ಸೊ ಮಿತ್, ರೂಟ್ ವರ್ಡ್. ಸಫಿಕ್ಸ್, ಸಫಿಕ್ಸ್ ಅಂದ್ರೆ ರೂಟ್ ವರ್ಡ್ ಆದ್ಮೇಲೆ ಬರೋದು ಸಫಿಕ್ಸ್, ಆದ್ಮೇಲೆ ಬರೋದು ಸಫಿಕ್ಸ್, ಮೊದಲು ಬರೋದು ಪ್ರಿಫಿಕ್ಸ್. ಇಷ್ಟು ನಿಮ್ಗೆ ಗೊತ್ತಿರ್ತೈತಿ? ಹಾ. ಸಫಿಕ್ಸ್ನಾಗ ಏನೋ, ಈನೋ, ಐನೋ ಬರಿಬೇಕು. ಏನ್ ಬರಿಬೇಕು? ಏನೋ, ಈನೋ, ಐನೋ. ಅಂದ್ರೆ ಸಿಂಗಲ್ ಬಾಂಡ್ ಇದ್ರೆ ಏನ್, ಡಬಲ್ ಬಾಂಡ್ ಇದ್ರೆ ಈನ್, ಟ್ರಿಪಲ್ ಬಾಂಡ್ ಇದ್ರೆ ಐನ್. ಇದು ಗೊತ್ತಿಲ್ರಿ ನೀವು? ಇಲ್ಲಿ ಎಲ್ಲ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಅದಾವ, ಹೌದಲ್ಲ? ಎಲ್ಲ ಸಿಂಗಲ್ ಬಾಂಡ್ ಅದಾವ. ನೀರು ಕೊಡ್ಕೊಂಡಂಗ ಬರ್ರಿ. ರೂಟ್ ವರ್ಡ್ ಇಸ್ ಮಿತ್. ಏನೋ, ಈನೋ, ಐನೋ. ಏನ ಏನ್ರಿ? ಕ್ವಶನ್ ಫಾರ್ ಕ್ವಶನ್ ಇಸ್ ನಾಟ್ ಎನ್ ಆನ್ಸರ್. ಏನ ಸಾಕು ಸರ್, ಅದು ಜೋಕ್ ಅರ್ಥ ಆಯ್ತು ನಮ್ಗೆ. ಒಂದೇ ಕಾರ್ಬನ್ ಇದ್ದು ಸೊ ರೂಟ್ ವರ್ಡ್ ವಿಲ್ ಬಿ ಮಿತ್. ಎಲ್ಲ ಕಡೆ ಸಿಂಗಲ್ ಬಾಂಡ್ ಅದಾವ, ಎಲ್ಲ ಕಡೆ ಅಂದ್ರೆ ಒಂದೇ ಕಡೆ ಅನ್ಬೇಡ್ರಿ. ಸಿಂಗಲ್ ಬಾಂಡ್ H, ಸಿಂಗಲ್ ಬಾಂಡ್ H, ಸಿಂಗಲ್ ಬಾಂಡ್ H ಇರುತ್ತಾ? ಹಾ. ಸೊ ಎಲ್ಲ ಕಡೆ ಸಿಂಗಲ್ ಬಾಂಡ್ ಅದಾವ ಅಂದ್ರೆ ಏನ್. ಈಗ ರೂಟ್ ವರ್ಡ್ ಆಯ್ತು, ಸಫಿಕ್ಸ್ ಆಯ್ತು, ಪ್ರಿಫಿಕ್ಸ್. ಪ್ರಿಫಿಕ್ಸ್ ಒಳಗೆ ಲಕ್ಷ ಕೊಡ್ರಿ. ಇದು CL ನಮ್ದು ಫಂಕ್ಷನಲ್ ಗ್ರೂಪ್. ಒಂದಿಷ್ಟು ಮಾತಾಡ್ಬೇಡ್ರಿ, ಲಕ್ಷ ಕೊಡ್ರಿ. ಒಂದಿಷ್ಟು ಫಂಕ್ಷನಲ್ ಗ್ರೂಪ್ ಹೆಂಗದಾವ ಅಂದ್ರೆ ಅವು ಪ್ರಿಫಿಕ್ಸ್ನಾಗ ಬರ್ತಾವ. ಇನ್ನೊಂದಿಷ್ಟು ಫಂಕ್ಷನಲ್ ಗ್ರೂಪ್ ಹೆಂಗದಾವ ಅಂದ್ರೆ ಸಫಿಕ್ಸ್ನಾಗ ಬರ್ತಾವ. ನಾ ಏನು ಹೇಳಿದೆ, ಒಂದಿಷ್ಟು ಫಂಕ್ಷನಲ್ ಗ್ರೂಪ್ ಹೆಂಗದಾವ ಅಂದ್ರೆ ಅದರ ಹೆಸರು ಅಥವಾ ಅದ್ರದ್ದು ನೀವು ಎಲ್ಲಿ ಬರಿಬೇಕಂದ್ರೆ ಸಫಿಕ್ಸ್ನಾಗ ಬರಿಬೇಕು. ಒಂದಿಷ್ಟು ಫಂಕ್ಷನಲ್ ಗ್ರೂಪ್ ಪ್ರಿಫಿಕ್ಸ್ನಾಗ ಬರಿಬೇಕು. ಈಗ ನಮ್ಗೆ ಹೆಂಗೆ ಗೊತ್ತಾಗ್ಬೇಕಪ್ಪ ಇದು ಸಫಿಕ್ಸ್ನಾಗ ಬರಿಬೇಕು ಪ್ರಿಫಿಕ್ಸ್? ನೀವು ಇದು ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಹಂಗ ಒಂದಿಷ್ಟು ನಿಮ್ಗೆ ಗೊತ್ತಿಲ್ಲ ಅಂತ ಕೇಳಕ್ಕೆ ಒಂದೆರಡು ಸಿಂಪಲ್ ಕ್ವಶನ್ ಕೇಳ್ತೀನಿ. ಆಲ್ಕೋಹಾಲ್ ಇಸ್ ಅ ಫಂಕ್ಷನಲ್ ಗ್ರೂಪ್. ಅದು ಫಾರ್ಮುಲಾ ಇನ್ OH, ಹೌದಿಲ್ಲ? ಅದು ಒಂದು ಕಂಪೌಂಡ್ನಾಗ ಬಂದ್ರೆ ಅದನ್ನ ನೀವು ಸಫಿಕ್ಸ್ನಾಗ ಬರೀತೀವಿ, ಪ್ರಿಫಿಕ್ಸ್ನಾಗ ಬರೀತೀವಿ? ಕರೆಕ್ಟ್. ಆಲ್ಡಿಹೈಡ್ ಸಫಿಕ್ಸ್ ಏನೇನು ಬರೀತೀರಿ? AL. ಆಲ್ಕೋಹಾಲ್ ಬಂದ್ರೆ OL. ಹಾ, ಗೊತ್ತಿದೆ ನಿಮ್ಗೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಸಫಿಕ್ಸು ಪ್ರಿಫಿಕ್ಸು? ಸಫಿಕ್ಸ್. ಕ್ಲೋರಿನ್ ಪ್ರಿಫಿಕ್ಸ್, ಬ್ರೋಮಿನ್ ಪ್ರಿಫಿಕ್ಸ್. ಸೊ ಹಂಗೆ ಒಂದಿಷ್ಟು ಸಫಿಕ್ಸ್ನಾಗ ಬರೀಬೇಕು, ಒಂದಿಷ್ಟು ಪ್ರಿಫಿಕ್ಸ್ನಾಗ ಬರೀಬೇಕು. ನಾನು ಕ್ಲಾಸಿಫೈ ಹೆಂಗೆ ಮಾಡ್ತೀನಿ ರೀ? ಟೈಪ್ 1 ಫಂಕ್ಷನಲ್ ಗ್ರೂಪ್ ಅಂದಿನಿ, ಟೈಪ್ 2 ಫಂಕ್ಷನಲ್ ಗ್ರೂಪ್ ಅಂದಿನಿ. ಟೈಪ್ 1 ಶುಡ್ ಬಿ ರಿಟರ್ನ್ ಇನ್ ಸಫಿಕ್ಸ್, ಟೈಪ್ 2 ಶುಡ್ ಬಿ ರಿಟರ್ನ್ ಇನ್ ಪ್ರಿಫಿಕ್ಸ್. ಇದ್ರದ್ದು ನಾನು ಲಿಸ್ಟ್ ಕೊಟ್ರೆ ನಿಮ್ಗೆ ಹೆಲ್ಪ್ ಆಗುತ್ತಲ್ಲ. ನಾಳೆ ನಾಡ್ದು ಪ್ರಿಂಟರ್ ಮಾಡಿ ಕೊಡಿಸ್ತೀನಿ ಅಥವಾ ಇಲ್ಲೇ ಬರ್ಸ್ತೀನಿ. ಟೈಪ್ 1 ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಅವು ಅದ್ರಾಗ ನಾನು ಮತ್ತೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡಿರ್ತೀನಿ ರೀ ಪ್ರತಿ ಸಲ. ಟೈಪ್ 1 ಒಳಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದಿರ್ತಾವೆ. ಮತ್ತೆ ಅದು ಆರ್ಡರ್ ನೆನಪಿದೆ ನಿಮ್ಗೆ? ಟೈಪ್ 1 ಅಂದ್ರೆ ಇವು ಸಫಿಕ್ಸ್ನಾಗ ಬರೋ ಇವು ಫಸ್ಟ್ ಯಾವುದು, ಇದ್ರಾಗ ಮತ್ತೆ ಪ್ರಿಫರೆನ್ಸ್ ಯಾವ್ದು ಕೊಡೋದು? ನಿಮ್ಗೆ ಲಿಸ್ಟ್ ಕೊಡ್ತೀನಿ ಟೈಪ್ 1 ಟೈಪ್ 2ದು, ಆಮೇಲೆ ಪ್ರಿಫರೆನ್ಸ್ ಆರ್ಡರ್ ಹೇಳ್ತೀನಿ. ಇದನ್ನೆಲ್ಲ ಹೇಳಿದ್ರೆ ಫಸ್ಟ್ ಇರೋದೆಲ್ಲ ಇವು ಅಂದ್ರೆ ಏನು ಮಾಡಿ ಬರೋಣ ಸ್ವಲ್ಪ ಕ್ವಿಕ್ ಆಗಿ ಅಂತ ಹೇಳಿ ಇಲ್ಲಿ ಬರೋಣಂತ. ಹಾಂ.
ಸೊ ಈಗ ಇದು ಟೈಪ್ 2 ಇದು ಅಂದ್ರೆ ಪ್ರಿಫಿಕ್ಸ್ನಾಗೋ ಸಫಿಕ್ಸ್ನಾಗೋ ಪ್ರಿಫಿಕ್ಸ್ ಕ್ಲೋರಿನ್ ಅಂತ ಬರೀಬಾರ್ದು ಕ್ಲೋರೋ, ಬ್ರೋಮಿನ್ ಇತ್ತಂದ್ರೆ ಬ್ರೋಮೋ, ಫ್ಲೋರಿನ್ ಇತ್ತಂದ್ರೆ ಫ್ಲೋರೋ. ಸೊ ಇದು ಕ್ಲೋರೋಮೀಥೇನ್. ಆಮೇಲೆ ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ನಾಗ ಇರ್ಬೇಕು, ಉಳ್ಕಿದ್ದೆಲ್ಲ ಸ್ಮಾಲ್. ಸೊ ಕ್ಲೋರೋಮೀಥೇನ್, ಸ್ಪೇಸ್ ಬರಬಾರ್ದಿಲ್ಲ, ಕ್ಲೋರೋಮೀಥೇನ್. ಆಮೇಲೆ ಇದು ಹಿಂಗೂ ಬರಿಬೋದು, ಒಂದೇ ಕಾರ್ಬನ್ಗೆ ಕ್ಲೋರಿನ್ ಐತಿ, ಸೊ 1 ಕ್ಲೋರೋಮೀಥೇನ್. ದ್ಯಾಟ್ ಡಸಂಟ್ ಮೇಕ್ ಸೆನ್ಸ್ ಹಿಯರ್ ಬಿಕಾಸ್ ಇರೋದು 1 ಕಾರ್ಬನ್, ಹೌದಿಲ್ಲ? ಸೊ ಇದು ಕ್ಲೋರೋಮೀಥೇನ್. ಏನಿದು ಯಾ ನೇಮ್? IUPAC ನೇಮ್. ಕಾಮನ್ ನೇಮ್ ಇಸ್ ಮೀಥೈಲ್ ಕ್ಲೋರೈಡ್. ಇದು ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದೈತೆ ಹೇಳಿ, ನಾವು ವಾಪಸ್ ಕೊಟ್ಟಿಲ್ಲ ಇಟ್ಟಿಲ್ಲ. CH3CH2Br. ಇದ್ರದ್ದು ಕಾಮನ್ ನೇಮ್ ಬೇಡಲ್ಲ, ಇದು IUPAC ನೇಮ್. ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಿ. ಇದು 2 ಕಾರ್ಬನ್, ಸೊ ಇದು ನಮ್ಮ ಪೇರೆಂಟ್ ಚೈನ್. ಈಗ ನಂಬರಿಂಗ್ ಲೆಫ್ಟ್ ಟು ರೈಟ್ ಮಾಡ್ತಿದ್ರೆ ರೈಟ್ ಟು ಲೆಫ್ಟ್ ಮಾಡ್ತೀವಿ. 1 2 ಅಂತೀವಿ, ಇನ್ನು 1 2 ಅಂತೀವಿ. ರೈಟ್ ಟು ಲೆಫ್ಟ್ ಬಿಕಾಸ್ ಈ ಕಾರ್ಬನ್ಗೆ ನಮ್ಮ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಐತಿ. ಸೊ ಫಂಕ್ಷನಲ್ ಗ್ರೂಪಿಗೆ ಲೋಯೆಸ್ಟ್ ನಂಬರ್ ಬರೋ ಹಂಗೆ ನಂಬರಿಂಗ್ ಮಾಡ್ಬೇಕು. ಸೊ ರೈಟ್ ಟು ಲೆಫ್ಟ್ ಮಾಡಿದ್ರೆ ಇದು 1 ಇದು 2. ರೂಟ್ ವರ್ಡ್ ಹೇಳ್ರಿ. 2 ಕಾರ್ಬನ್ ಅದಾವ, ಇತ್ ಏನೋ ಏನೋ ಐನೋ ಎಲ್ಲ ಕಡೆ ಸಿಂಗಲ್ ಬಾಂಡ್ ಅದಾವ. ಸೊ ಏನ್ ಇಲ್ಲೇ ಈಗ ಆಲ್ಕೋಹಾಲ್ ಇತ್ತಂದ್ರೆ ಈ ಥೆನಾಲ್ ಆಗ್ತಿತ್ತು, ಸಫಿಕ್ಸ್ ನಾಗ ಬರ್ತಿತ್ತು. ಇಲ್ಲೇ ಟೈಪ್ 2 ಇದೆ, ಟೈಪ್ 1 ಅಲ್ಲ. ಸೊ ಪ್ರಿಫಿಕ್ಸ್ ನಾಗ ಬರ್ತೈತಿ. ಏನು 1ನೇ ಕಾರ್ಬನ್ಗೆ ಬ್ರೋಮಿನ್ ಇದೆ, ಸೊ 1 ಬ್ರೋಮೋ ಈಥೇನ್ ಅಥವಾ ಬರೇ ಬ್ರೋಮೋ ಈಥೇನ್. ಈ 1 ಅಂತಿದ್ದಾಗ ಬರೋ ಅವಶ್ಯಕತೆ ಇರಂಗಿಲ್ಲ, ಬರೆದ್ರು ಕರೆಕ್ಟ್, ಬರಲಿಲ್ಲ ಅಂದ್ರೂ ಕರೆಕ್ಟ್. ಬ್ರೋಮೋ ಈಥೇನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಇದು ಸಿಂಪಲ್ ಐತಿ. ಈಗ ರೂಟ್ ವರ್ಡ್ ಏನು ಹೇಳ್ರಿ, ಮೊದಲು ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ರಿ. ಈಗ ಪೇರೆಂಟ್ ಚೈನ್ ರೂಟ್ ವರ್ಡ್ ವಿಲ್ ಬಿ ಪ್ರೊಪ್ ಬಿಕಾಸ್ 3 ಕಾರ್ಬನ್ಸ್. ಏನೋ ಈನೋ ಐನೋ. ಏನ ಸರ್ ಸಾಕಂತ ಹೇಳಿಲ್ಲ. 1ನೇ ಕಾರ್ಬನ್ಗೆ ಅಯೋಡಿನ್ ಐತೋ, ಇದು ಲೆಫ್ಟ್ ರೈಟ್ ರೈಟ್ ಲೆಫ್ಟ್ 1 2 3. ಸೊ ಫಸ್ಟ್ ಕಾರ್ಬನ್ಗೆ ಅಯೋಡಿನ್ ಐತಿ, 1 ಅಯೋಡೋಪ್ರೋಪೇನ್ ಅಥವಾ ಸರಳಾಗಿ ಅಯೋಡೋಪ್ರೋಪೇನ್. ಸಿಂಪಲ್. ನೆಕ್ಸ್ಟ್ ಎಕ್ಸಾಂಪಲ್. CH3 CH ಕೆಳಗ I, ಸೈಡ್ಗೆ CH3. This is a primary alkyl halide. This is a secondary alkyl halide. Am I right? Yes, sir. Because the carbon to which an halogen is attached to one another carbon. Yes, sir. So this is a primary carbon. Yes. If this is a primary carbon, then this is a primary alkyl halide. This is a secondary alkyl halide. The halogen to which the carbon to which the halogen is attached is a secondary carbon. Yes, sir. Because it is attached to 2 other carbons. Yes, sir. So the primary alkyl halide, secondary alkyl halide. ಈಗ ಅವಳು ಬೇಡ, ಈಗ ಹೆಸರು ನಾಮಕರಣ ಸಮಾರಂಭ. ಇದು ಈಗ ನಮ್ದು ಪೇರೆಂಟ್ ಚೈನ್. ಈಗ ನಂಬರಿಂಗ್ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಹೆಂಗ್ ಮಾಡಿದ್ರು ಒಂದು, ಬಿಕಾಸ್ ಯಾವ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಅದಕ್ಕೆ ಲೀಸ್ಟ್ ನಂಬರ್ ಬರ್ಬೇಕು. ಈ ಕಡೆಯಿಂದ ಮಾಡಿದ್ರು 1 2 3, ಈ ಕಡೆಯಿಂದ ಮಾಡಿದ್ರು 1 2 3, ಇದಕ್ಕೆ 2ನ ಬರ್ತೈತೆ. ಹೆಂಗ್ ಮಾಡಿದ್ರು? ಸೊ ಲೆಫ್ಟ್ ಟು ರೈಟ್ ಅರ ಮಾಡ್ರಿ, ರೈಟ್ ಟು ಲೆಫ್ಟ್ ಅರ ಮಾಡ್ರಿ, ಫರಕ್ ಬೀಳಂಗಿಲ್ಲ. ಈಗ ಹೆಸರು ಹೇಳ್ರಿ, ರೂಟ್ ವರ್ಡ್ ಹೇಳ್ರಿ. ರೂಟ್ ವರ್ಡ್ ಪ್ರೋಪ್ ಬಿಕಾಸ್ 1 2 3. ಏನ್ ಹೌದಲ್ಲ? ಇದ್ರದ್ದು ಸ್ವಲ್ಪ ಹೆಸರು ಹೇಳೋಣ್ರಿ. ಇದ್ರದ್ದು ಪೇರೆಂಟ್ಸ್ ಚೈನ್ ಸೆಲೆಕ್ಟ್ ಮಾಡ್ರಿ. ಹೌದಲ್ಲ? ರೂಟ್ ವರ್ಡ್ ಏನು? 1 2 3 4 ಬ್ಯೂಟ್. ಏನೋ ಈನೋ ಐನೋ. ಏನ ನಂಬರಿಂಗ್ ಲೆಫ್ಟ್ ರೈಟ್ ರೈಟ್ ಟು ಲೆಫ್ಟ್. 1 2 3 4 ಬಿಕಾಸ್ ಈ ಕಡೆಯಿಂದ ಮಾಡಿದ್ರೆ ಇದು 1 2 ಇದು 3 ಆಗುತ್ತೆ.
ಕ್ಲೋರಿನ್ ಜೋಡಿ ಯಾವ ಕಾರ್ಬನ್ ಐತಲ್ಲ ಅದಕ್ಕೆ ಲೀಸ್ಟ್ ನಂಬರ್ ಬರೋಂಗ್ ನೋಡ್ಕೋಬೇಕು. ಈ ಕಡೆಯಿಂದ 2 ಆ ಕಡೆಯಿಂದ 3. ಸೊ ಈ ಕಡೆಯಿಂದ ಮಾಡ್ಬೇಕು. ಹಾ ಇಲ್ಲಿ ಐತನ್ರಿ ಇದು ಸಫಿಕ್ಸ್ ಏನ್ರ ಐತನ್ರಿ. ಸೊ ಪ್ರಿಫಿಕ್ಸ್ ಒಳಗ ಎಷ್ಟನೇ ಕಾರ್ಬನ್ಗೆ ಕ್ಲೋರಿನ್ ಐತಿ? ಸೆಕೆಂಡ್ ಕಾರ್ಬನ್ಗೆ ಐತಿ 2-chlorobutane. ಸಿಂಪಲ್. ಹಂಗ ಏನು ಮಾಡ್ರಿ ನೀವು, ಇನ್ನು 2 ಉಳ್ದವು. ಲಾಸ್ಟ್ ಒಂದು ಮಾಡಿಬಿಡ್ತೀನಿ ನೋಡ್ರಿ. ನಾನು ಇನ್ನೆಲ್ಲ ಮಾಡಿಬಿಡೋಣ. ಲಾಸ್ಟ್ ಒಂದು ಮಾಡಿಬಿಡ್ತೀನಿ. ನಿಮ್ಮ ಡೌಟ್ ಬಂದ್ರೆ ಮತ್ತೆ ನಾಳೆ ಕೇಳ್ರಿ. ನಾ ಐಪ್ಯಾಕ್ ನೇಮ್ ಅಷ್ಟು ಹೇಳತ್ತೀನಿ ಸದ್ಯ. ಕಾಮನ್ ನೇಮ್ ಹೇಳಕತ್ತಿಲ್ಲ. ಕಾಮನ್ ನೇಮ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತೀನಿ ನಮ್ಮ. ಹಾಂ ಇದು ಲಕ್ಷ ಕೊಡ್ರಿ. ಇದು ಪೇರಿಂಗ್ ಚೇಂಜ್ ಸೆಲೆಕ್ಟ್ ಮಾಡ್ರಿ. ಇದ್ರೊಳಗೆ ಇದನ್ನ ಮಾಡಿದ್ರೆ 3, ಇದನ್ನ ಮಾಡಿದ್ರು 3. ಆದ್ರೆ ಇದನ್ನ ಮಾಡಕ್ ಬರಂಗಿಲ್ಲ. ಎದಕ್ಕೆ ಬರಂಗಿಲ್ಲ? ಸರ್ ಇಲ್ಲಿ ಮಾಡಿದ್ರು 3, ಅಲ್ಲಿ ಮಾಡಿದ್ರು 3, ನಾ ಇದನ್ನ ಮಾಡ್ತೀನಿ. ಆ ಪೇರೆಂಟ್ ಚೈನ್ಗೆ ಲಕ್ಷ ಕೊಡ್ರಿ. ಆ ಪೇರೆಂಟ್ ಚೈನ್ ಒಳಗಿರೋ ಕಾರ್ಬನ್ನಿಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರ್ಬೇಕು. ಈ ಪೇರೆಂಟ್ ಚೈನ್ ಒಳಗೆ ಇರೋ ಕಾರ್ಬನ್ನಿಗೆ ಬ್ರೋಮಿನ್ ಎಲ್ಲ ಅಟ್ಯಾಚ್ ಆಗಿದನ್ರಿ. ಅದಕ್ಕೆ ಅದು ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಕ್ ಬರಂಗಿಲ್ಲ. ಸೊ ಇದನ್ನ ಮಾಡಿದ್ರೆ ಈ ಕಾರ್ಬನ್ನಿಗೆ ಬ್ರೋಮಿನ್ ಅಟ್ಯಾಚ್ ಆಗಿದ್ದಿಲ್ಲ. ಸೊ ಇದನ್ನ ಮಾಡ್ಬೇಕಾಗತ್ತ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ರೈಟ್ ಟು ಲೆಫ್ಟ್. ಬಿಕಾಸ್ 1 2 3 ಈ ಕಡೆ 1 2 3 ಮಾಡಿದ್ರೆ ಥರ್ಡ್ ಕಾರ್ಬನ್ಗೆ ಬ್ರೋಮಿನ್. ಈ ಕಡೆಯಿಂದ ಮಾಡಿದ್ರೆ ಫಸ್ಟ್ ಕಾರ್ಬನ್ಗೆ ಬ್ರೋಮಿನ್. ಲೀಸ್ಟ್ ಬರೋಂಗ್ ನೋಡ್ಕೋಬೇಕಂದ್ರೆ ರೈಟ್ ಟು ಲೆಫ್ಟ್ ಮಾಡ್ಬೇಕು. ಈ ಹೆಸರು ಹೇಳ್ರಿ. ಫಸ್ಟ್ ಬರೀಬೇಕಾಗಿದ್ದು ರೂಟ್ ವರ್ಡ್ ಪ್ರೋಪ್. 1 2 3. ಸೊ ಪ್ರೋಪ್. ಏನ್ ಮುಂದೆ ಎಷ್ಟನೇ ಕಾರ್ಬನ್ನಿಗೆ ಬ್ರೋಮಿನ್ ಐತಿ? ಫಸ್ಟ್ ಕಾರ್ಬನ್ನಿಗೆ. ಸೆಕೆಂಡ್ ಕಾರ್ಬನ್ನಿಗೆ ಇಲ್ಲೊಂದು ಫಂಕ್ಷನಲ್ ಗ್ರೂಪ್ ಐತಿ, ಇಲ್ಲೊಂದು ಫಂಕ್ಷನಲ್ ಗ್ರೂಪ್ ಐತಿ. ಇವಕ್ಕೆ ನಾವು ಫಂಕ್ಷನಲ್ ಗ್ರೂಪ್ ಅನ್ನಂಗಿಲ್ಲ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅಂತೀವಿ. ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಮುಂದೆ ಹೋದಂಗೆ. ಇದನ್ನೂ ಪ್ರಿಫಿಕ್ಸ್ ಒಳಗೆ ಬರಿಬೇಕು, ಇದನ್ನೂ ಪ್ರಿಫಿಕ್ಸ್ ಒಳಗೆ ಬರಿಬೇಕು. ಮೊದ್ಲು ಯಾವ್ದು ಬರಿಬೇಕು? ಇದಕ್ಕೆ ಏನಂತೀರಿ ಹೇಳ್ರಿ ನೀವು? ಇದಕ್ಕೆ ಏನಂತ ಕರಿತೀರಿ ಹೆಸರು? ಬ್ರೋಮೀನ್. ಆದ್ರೆ ಇದಕ್ಕೆ ಕರೆಯೋದು ಬ್ರೋಮೋ. ಇದು ಮೀಥೈಲ್, ಇದು ಮೀಥೈಲ್. ಬಿ ಆದ್ಮೇಲೆ ಎಮ್ಮು, ಇನ್ನು ಎಮ್ ಆದ್ಮೇಲೆ ಬಿ. ಅರ್ಧ ಆಗಿತ್ತ? ಅದ ಹೇಳ್ರಿ. ಕಂಪೌಂಡ್ ಹೆಂಗೆ ಹೇಳ್ಬೇಕು ನಾವು? ಅಲ್ಲ CH ಹಿಂಗೆ CH3 ಸಿಂಗಲ್ ಬಾಂಡ್ C, ಮ್ಯಾಲೊಂದು CH3, ಕೆಳಗೊಂದು CH3 ಸಿಂಗಲ್ ಬಾಂಡ್ CH3 Br. ಕರೆಕ್ಟಾ? ಪೇರೆಂಟ್ಸ್ ಏನು ಸೆಲೆಕ್ಟ್ ಮಾಡ್ರಿ ಇದ್ರಾಗ? ಇದು ಕ್ರಾಸ್ನಾಗ ಇದು ಅಲ್ಲ, ಇದು. ಬಿಕಾಸ್ ನಮ್ಮ ಫಂಕ್ಷನಲ್ ಗ್ರೂಪ್ ಆಫ್ ಬ್ರೋಮೀನ್ ಹೌದಿಲ್ಲ, ಅದು ಪೇರೆಂಟ್ ಚೈನ್ದ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರ್ಬೇಕು. ಈಗ ನಾ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅವಾಗೂ 3 ಆಗ್ತಾವೆ, ಇದ್ರಾಗೂ 3 ಆಗ್ತಾವೆ. ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡೋದು ಬೇಸಿಕ್ ಕ್ರೈಟೇರಿಯಾ ಯಾವುದು? ಪೇರೆಂಟ್ ಚೈನ್ ಒಳಗೆ ಹೈಯೆಸ್ಟ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇರ್ಬೇಕು. ಇದು ಬೇಸಿಕ್ ಕ್ರೈಟೇರಿಯಾ. ಇದು ನೋಡಿ ಇನ್ನೊಂದಿಷ್ಟು ಕ್ರೈಟೇರಿಯಾಸ್ ಏನದಾವು? ಆ ಪೇರೆಂಟ್ ಚೈನ್ ಒಳಗೆ ಟೈಪ್ 1 ಫಂಕ್ಷನಲ್ ಗ್ರೂಪ್ ಇದ್ವು ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್, ಕೀಟೋನ್ ಇವೆಲ್ಲ ಇದ್ವು ಅಂದ್ರೆ ಆ ಪೇರೆಂಟ್ ಚೈನ್ ಒಳಗೆ ಇನ್ಕ್ಲೂಡ್ ಆಗ್ಬೇಕು ಅವು. ಇನ್ನೊಂದು ಇಂಪಾರ್ಟೆಂಟ್ ಕ್ರೈಟೇರಿಯಾ ಏನಂದ್ರೆ ಅವು ಟೈಪ್ 2 ಇದ್ವು ಅಂದ್ರೆ ನಮ್ಮ ಮನೆ ಟೈಪ್ 1 ಟೈಪ್ 2 ಅಂತ ಹೇಳತ್ತಿದ್ನಲ್ಲ, ಅಂದ್ರೆ ಪ್ರಿಫಿಕ್ಸ್ನಾಗ ಯಾವ ಫಂಕ್ಷನ್ ಗ್ರೂಪ್ ಬರ್ತಾವಲ್ಲ ಅವು ಇದ್ವು ಅಂದ್ರೆ ಆ ಫಂಕ್ಷನಲ್ ಗ್ರೂಪ್ಸ್ ಪೇರೆಂಟ್ ಚೈನ್ ಒಳಗೆ ಇರೋ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ಬೇಕು. ಡಿಫ್ರೆನ್ಸ್ ಐತಿ. ಟೈಪ್ 1 ಫಂಕ್ಷನಲ್ ಗ್ರೂಪ್ಸು ಪೇರೆಂಟ್ ಚೈನ್ ಒಳಗೆ ಇನ್ಕ್ಲೂಡ್ ಆಗಿರ್ಬೇಕು. ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? ಸ್ವಲ್ಪ ನೋಡಿ ಹೇಳ್ರಿ. ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? 3. ಈ ಕರೆಕ್ಟ್ ಆತ? ಕರೆಕ್ಟ್ ಆತ ಅಂದ್ರೆ ಏನು 4 ಬಾಂಡ್ ಮಾಡೈತಿಲ್ಲ? ಹಿಂಗೆ ಬರೋದ್ರ ಅಷ್ಟ ಅರ್ಥ ಆಗುತ್ತೆ ನಿಮ್ಗೆ?
ಇದಕ್ಕೆ ಎಷ್ಟು ಬೇಕಿನ್ನು? ಎಷ್ಟು ಬೇಕು ಶಿವ? CH3 CH2 CH2 COOH ಒಂದು ಕಂಪೌಂಡ್ ಆತಿಗಿದೆ. ಇದ್ರಾಗ ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ರಿ ಅಂದ್ರೆ ಪೂರ ಇದು ಬಂತು. ಈ ಪೇರೆಂಟ್ ಚೈನ್ ಒಳಗೆ ಫಂಕ್ಷನಲ್ ಗ್ರೂಪು ಇನ್ಕ್ಲೂಡ್ ಆಯ್ತು. ಆ ಕಾರ್ಬನ್ನು ನಾ ಪೇರೆಂಟ್ ಚೈನ್ ಒಳಗೆ ಎಣಿಸ್ತೀನಿ. ಅರ್ಥ ಆಗತೈತಾ? ಇಲ್ಲೇನೈತೆ ನೋಡ್ರಿ, ಈ ಬ್ರೋಮಿನ್ ಪೇರೆಂಟ್ ಚೈನ್ ಒಳಗೆ ಬಂದಿಲ್ಲ, ಆದ್ರೆ ಪೇರೆಂಟ್ ಚೈನ್ ಒಳಗೆ ಇರೋ ಕಾರ್ಬನ್ಗೆ ಅಟ್ಯಾಚ್ ಆಗೈತೆ. ಅದು ಟೈಪ್ 2, ಇದು ಟೈಪ್ 1. ಇದು ಯಾಕೆ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಅದ್ರಾಗ ಕಾರ್ಬನ್ ಐತಿಲ್ಲ, ಇದ್ರಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗೆ ಕಾರ್ಬನ್ ಐತಿಲ್ಲ. ಸೊ ಆ ಕಾರ್ಬನ್ ಪೇರೆಂಟ್ ಚೈನ್ ಒಳಗೆ ಬರ್ಬೇಕು. ಇದ್ರ ಕಾರ್ಬನ್ ಐತೆ ಬ್ರೋಮಿನ್ ಒಳಗೆ. ಸೊ ಅದನ್ನ ಪೇರೆಂಟ್ ಚೈನ್ ಒಳಗೆ ಬರಬಾರ್ದು, ಅದ್ರ ಪೇರೆಂಟ್ ಚೈನ್ ಒಳಗಿರೋ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರೋ ನೋಡ್ಕೋಬೇಕು. ಸ್ಟ್ಯಾಂಡಿಂಗ್ ಅಂಡರ್ ಅಂತ ಕೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಸರ್ ಅನ್ಬೇಕು. ಸೊ ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡೋ ಕ್ರೈಟೀರಿಯಾ ಸ್ವಲ್ಪ ಅರ್ಥ ಆಯ್ತಾ? ಇದಕ್ಕೆ ಡಿಫ್ರೆನ್ಸ್ ಅರ್ಥ ಆಯ್ತಾ? ಈಗ ವಾಪಸ್ ಇದಕ್ಕೆ ಬರ್ರಿ, ಇದನ್ನು ಹೆಸರು ಕೊಡೋಣಂತೆ. ಫಸ್ಟ್ ರೂಟ್ ವರ್ಡ್ ಪ್ರೋಪ್, ಸಫಿಕ್ಸ್ ಏನ? ಈಗ ಲಕ್ಷ ಕೊಡ್ರಿ, ಸಫಿಕ್ಸ್ ಒಳಗೆ ಮತ್ತೆ ಎರಡು ಇರ್ತಾವ್ರಿ, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಅಂದ್ರೆ ಏನೋ ಈನೋ ಐನೋ. ಸೆಕೆಂಡರಿ ಸಫಿಕ್ಸ್ ಅಂದ್ರೆ ಆ ಫಂಕ್ಷನಲ್ ಗ್ರೂಪ್ ಇದ್ದು ಓನ್ಲಿ ಇಫ್ ದಟ್ ಫಂಕ್ಷನಲ್ ಗ್ರೂಪ್ ಇಸ್ ಟೈಪ್ 1. ಈಗ ಟೈಪ್ 1 ಅಂತೂ ಇಲ್ಲಿಲ್ಲ, ಹೌದಿಲ್ಲ? ಸೊ ಸಫಿಕ್ಸ್ ಒಳಗೆ ಸೆಕೆಂಡರಿ ಸಫಿಕ್ಸ್ ಏನು ಕೆಲಸ ಇಲ್ಲ, ಓನ್ಲಿ ಪ್ರೈಮರಿ ಸಫಿಕ್ಸ್. ನಾ ಈಗ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಸಫಿಕ್ಸ್ ಮತ್ತೆ ಎರಡು ಭಾಗ ಒಳಗೆ ಡಿವೈಡ್ ಮಾಡ್ಬೋದು. ಪ್ರೈಮರಿ ಸಫಿಕ್ಸ್, secondary suffix. Primary suffix tells us whether there is a single bond or double bond or triple bond in that compound. ಏನೋ ಈನೋ ಐನೋ ಹೇಳೋದು ಪ್ರೈಮರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಏನು ಹೇಳ್ತೈತಿ? ಆ ಕಂಪೌಂಡ್ ಒಳಗಿರೋ ಫಂಕ್ಷನಲ್ ಗ್ರೂಪ್ ಪ್ರೊವೈಡೆಡ್ ದಟ್ ಫಂಕ್ಷನಲ್ ಗ್ರೂಪ್ ಇಸ್ ಆಫ್ ಟೈಪ್ 1. ಓಕೆ? ಸೊ ಎಕ್ಸಾಂಪಲ್ಸ್ ಬಂದಾಗ ಇನ್ನೂ ಕ್ಲಿಯರ್ ಅರ್ಥ ಆಗುತ್ತೆ ನಿಮ್ಗೆ. ಸೊ ಇದು ಏನಾಯ್ತು? ಪ್ರೋಪ್ ಇಸ್ ಅ ರೂಟ್ ವರ್ಡ್. ಇದ್ರದ್ದು ಏನೋ ಇನ್ನೋ ಐನೋ ಏನು ಸೆಕೆಂಡರಿ ಸಫಿಕ್ಸ್ ಏನ್ರಿ ಐತನ್ರಿ? ಬಿಕಾಸ್ ಇಲ್ಲೇ ಟೈಪ್ 1 ಫಂಕ್ಷನ್ ಗ್ರೂಪ್ ಯಾವು ಇಲ್ಲ. ಇದು ಪ್ರಿಫಿಕ್ಸ್ನಾಗ ಬರುತ್ತಾ, ಹೌದಿಲ್ಲ? ಈಗ ಪ್ರಿಫಿಕ್ಸ್ನಾಗ ಇದೊಂದ ಬರಂಗಿಲ್ಲ, ಇದು ಬರುತ್ತೆ, ಇದು ಬರುತ್ತೆ. ಪ್ರಿಫಿಕ್ಸ್ನಾಗ ಏನೇನು ಬರ್ತಾವ ಗೊತ್ತನ್ರಿ? ಟೈಪ್ 2 ಫಂಕ್ಷನಲ್ ಗ್ರೂಪ್ ಬರ್ತಾವು ಮತ್ತು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಬರ್ತಾವ. ಪ್ರಿಫಿಕ್ಸ್ನಾಗ ಏನೇನು ಬರ್ತಾವು? ಟೈಪ್ 2 functional group like chloro, bromo, iodo, etc. and substituent groups. Substituent groups ಅಂದ್ರೆ ಏನು ಹೇಳ್ರಿ? ಅಂದ್ರೆ those elements or that part of the compound which is not included in the parent chain is a substituent group. ಈಗ ಈ CH3 parent chain ಆಗೈತಂದ್ರೆ ಇದು ಓಕೆ, ಇವು ಎರಡು ಯಾವ ಗ್ರೂಪ್? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್. ಇದು ಪೇರೆಂಟ್ ಚೈನ್ ಒಳಗೆ ಇನ್ಕ್ಲೂಡ್ ಆಗಿಲ್ಲ, ಹಂಗಂದ್ರೆ ಇದಕ್ಕೆ ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಲ್ಲ, ಇದು ಫಂಕ್ಷನಲ್ ಗ್ರೂಪ್, ಟೈಪ್ 2 ಫಂಕ್ಷನಲ್ ಗ್ರೂಪ್. ಅರ್ಥ ಆಗತ್ತೈತಾ? ಏನಾದ್ರು ಕನ್ಫ್ಯೂಷನ್ ಆದ್ರೆ ಈಗ ಕ್ಲಿಯರ್ ಕೇಳ್ಕೊಡ್ರಿ. ಬಿಕಾಸ್ ನಾ ಇದು ಈಗ ಹೇಳೋದಲ್ಲ ಅಲ್ಲ, ಫಸ್ಟ್ ಇಯರ್ ಹೇಳಕತ್ತೀನಿ ಇದೆಲ್ಲ. ಈ ರೂಲ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಬರ್ತಿರ್ಬೇಕಾಗಿತ್ತು. ರೂಟ್ ವರ್ಡ್ ಹೇಳಿದ್ರಿ, ಪ್ರೈಮರಿ ಸಫಿಕ್ಸ್ ಹೇಳಿದ್ರಿ, ಸೆಕೆಂಡರಿ ಸಫಿಕ್ಸ್ ಇದ್ರಾಗ ಏನು ಇಲ್ಲ. ಪ್ರಿಫಿಕ್ಸ್ ಏನು? ಪ್ರಿಫಿಕ್ಸ್ನ ಏನೇನು ಬರ್ತಾವ? ಇದು ಬರುತ್ತಾ, ಇದು ಬರುತ್ತಾ. ಈಗ ಮೊದ್ಲು ಯಾವ್ದು ಬರೀಬೇಕು? 3 ಬರ್ತಾವ ಇಲ್ಲ. ಇದೊಂದು ಮಿಥೈಲ್ ಗ್ರೂಪ್, ಇದೊಂದು ಮಿಥೈಲ್ ಗ್ರೂಪ್, ಇದು ಬ್ರೋಮೋ ಗ್ರೂಪ್. ಈಗ 3 ಪ್ರಿಫಿಕ್ಸ್ನಾಗ ಬರ್ತಾವ. ಯಾವ್ದು ಮೊದ್ಲು ಬರೀಬೇಕು? ಅದಕ್ಕಿಂತ ಮೊದ್ಲು ನಾವು ನಂಬರಿಂಗ್ ಮಾಡ್ಬೇಕು ಪೇರೆಂಟ್ ಚೈನ್ಗೆ. ಲೆಫ್ಟ್ ಟು ರೈಟ್ ಮಾಡ್ಬೇಕು, ರೈಟ್ ಟು ಲೆಫ್ಟ್ ಮಾಡ್ಬೇಕು. ಯಾಕ? ಬ್ರೋಮೀನಿಗೆ ಲೀಸ್ಟ್ ನಂಬರ್ ಬರೋಂಗ್ ಮಾಡ್ಕೋಬೇಕು. ಯಾಕ? ಬ್ರೋಮೀನ್ ಇಸ್ ಅ ಫಂಕ್ಷನಲ್ ಗ್ರೂಪ್. ಲಕ್ಷ ಕೊಡ್ರಿ, ಇಲ್ಲೇ ಲಕ್ಷ ಕೊಡ್ರಿ. ಬ್ರೋಮೀನ್ ಬದಲಿ ಇನ್ನೊಂದು ಯಾವುದೋ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತು ಅನ್ಕೋರಿ. ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಈಗ ಯಾವ್ದು ಪ್ರಿಫರೆನ್ಸ್ ಕೊಡ್ಬೇಕು? ನಂಬರಿಂಗ್ ಮಾಡೋ ಒಂದು ಕ್ವಶನ್ ಬರುತ್ತಾ? ಬರುತ್ತಿಲ್ಲ. ಅವಾಗ ಯಾವ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಲ್ಫಾಬೆಟಿಕಲ್ ಆರ್ಡರ್ ಹೆಂಗ್ ಮೊದಲು ಬರ್ತೈತಿ ಅದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಅರ್ಥ ಆಗೈತಿ? ಈಗ 3 ಪ್ರಿಫಿಕ್ಸ್ನಾಗ ಬರೆಯು 3 ಅದಾವಪ್ಪ. ಯಾವ್ಯಾವ? ಮೀಥೈಲ್, ಬ್ರೋಮೀನ್. ಈಗ ಇವು 3 ಪ್ರಿಫಿಕ್ಸ್ನಾಗ ಬರಿಬೇಕು. ಹಂಗಂತ
ಇದ್ರಾಗಿಂದು ಸ್ವಲ್ಪ ಮಿತ್ ತೊಗೊಂಡಿದ್ರಾಗ ಸ್ವಲ್ಪ ಮಿತ್ ತೊಗೊಂಡಿದ್ರಾಗ ಓಮೋ ತೊಗೊಂಡು ಮಿತ್ತೋಮೋ ಅಂತ ಬರ್ಯಾಕ ಬರಂಗಿಲ್ಲ. ಮೂರನ್ನು ಬರಿಬೇಕು. ಹೆಂಗೆ ಬರಿಬೇಕು, ಎಲ್ಲಿ ಬರಿಬೇಕು, ಫಾಸ್ಟ್ ಆಗಿ ಬರಿಬೇಕು. ಇವೆಲ್ಲ ಕ್ವಶನ್ಸ್ ಬರ್ತಾವೆ. ಅಗದಿ ಸರಳ ಹೇಳೋದಾದ್ರೆ ಮೂರು ಬರ್ತಾವ ಅನ್ಕೋರಿ ಪ್ರಿಫಿಕ್ಸ್ನಾಗ. ಅವು ಮೂರನ್ನು ಒಮ್ಮೆ ನಿಮ್ಮ ಮನಸ್ಸಿನಾಗ ಅನ್ಕೋಬೇಕು. ಮಿಥೈಲ್ ಎಮ್ ಫಾರ್ ಮಿಥೈಲ್, ಬಿ ಫಾರ್ ಬ್ರೋಮೋ, ಬಿ ಆದ್ಮೇಲೆ ಎಮ್. ಸೊ ಮೊದಲು ಬಿ ಅಂದ್ರೆ ಬ್ರೋಮಿನ್ ಮೊದಲು ಬರಬೇಕು. ಎಷ್ಟನೇ ಕಾರ್ಬನಿಕ್ ಬ್ರೋಮಿನ್ ಐತಿ? 1ನೇ ಕಾರ್ಬನಿಕ್ ಬ್ರೋಮಿನ್ ಐತಿ. ಸೊ ಇಲ್ಲಿ 1 ಬ್ರೋಮೋ ಅಂದ್ರೂ ನಡೀತೈತಿ, ಬರೇ ಬ್ರೋಮೋ ಅಂದ್ರೂ ನಡೀತೈತಿ. 1 ಅಂತ ಎಲ್ಲೆಲ್ಲಿ ಇರ್ತೈತಲ್ರಿ, ನಂಬರ್ ಬರೆದ್ರು ಅಷ್ಟ ಬಿಟ್ರು ಅಷ್ಟು. ಓಕೆ, ಸೊ ಬ್ರೋಮೋ ಪ್ರೋಪೇನ್ ಅನ್ರಿ. ಈಗ ಇವನ್ನು ಎಲ್ಲಿ ಬರಿಬೇಕು? ಸಫಿಕ್ಸ್ನಾಗ, ಪ್ರಿಫಿಕ್ಸ್ನಾಗ ಬರಿಬೇಕು. ಸೊ ಬ್ರೋಮೋ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ 2 ಮೀಥೈಲ್ ಗ್ರೂಪ್ 2ನೇ ಕಾರ್ಬನಿಗೆ ಅದಾವ. ಸೊ ಬ್ರೋಮೋ ಹೈಫನ್ 2,2 ಡೈಮಿಥೈಲ್ ಪ್ರೋಪೇನ್. ನೀವು ಹಿಂಗೆ ಬರಿಬೇಡ್ರ, ಏನು ಹಾಕಿದ್ರೆ ಹೆಸರು? ಬ್ರೋಮೋ 2,2 ಡೈಮಿಥೈಲ್. ಯಾಕಂದ್ರೆ 2 ಮೀಥೈಲ್ ಅದಾವ, ಡೈಮಿಥೈಲ್ ಪ್ರೋಪೇನ್. ಅರ್ಥ ಆತ ಎಲ್ಲರಿಗೂ? ಹಾಂ.